ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಕಾಮಗಾರಿ KRDCL ಇಂದ ಗುತ್ತೇದಾರರು ಮಾಡ್ತಾ ಇದ್ದಾರ. ಇದು ಕಂಪ್ಲೀಟ್ ಈ ಮಾನವಿ ನಗರದಲ್ಲಿ ಹೋಗಿರೋಂಥ ರಸ್ತೆ ಆ ಕಡೆ ಮಣ್ಣು ತಂದು ಈ ಕಡೆ ಹಾಕೋದು, ಈ ಕಡೆ ಮಣ್ಣು ಆ ಕಡೆ ಹಾಕೋದು. ಈ ರಸ್ತೆ ಅವನ ಕೇಳಿದ್ರೆ ಕ್ವಾರಿ ಮಣ್ಣು ಅಂತ ಹೇಳ್ತಾನ. ಸಣ್ಣ ಹುಡುಗರಿಗೆ ಗೊತ್ತಾಗ್ತದ. ಪ್ರತಿನಿತ್ಯ 1 ತಿಂಗಳಿಂದ ನೋಡ್ತಾ ಇದೀವಿ ನಾವು. ಆ ಕಡೆಯಿಂದ IB ಕಡೆಯಿಂದ ಮಣ್ಣು ತಂದು ಈ ಕಡೆ MTM ಟಾಕೀಸ್ ಕಡೆ ಹಾಕೋದು, ಈ ಕಡೆ ಮಣ್ಣು ಇದು ಆ ಕಡೆ ಹಾಕೋದು, ರೋಲಿಂಗ್ ಮಾಡಿಬಿಡೋದು, ಡಾಂಬರ್ ಮಾಡಿಬಿಡೋದು. ಇದರಲ್ಲಿ ಸಾರ್ವಜನಿಕರು ಎಷ್ಟೇ ಕಷ್ಟಪಟ್ಟು ಹೇಳಿದ್ರು ಕೂಡ ಅವ್ರು ಯಾವುದಕ್ಕೂ ಕೂಡ ಗಮನ ಇಲ್ಲ. KRDCL ಅಧಿಕಾರಿಗಳಂತೂ ಅವ್ರಿಗೆ ಒತ್ತೆ ಬಿದ್ದುಬಿಡ್ರ. ನಾನು ನೇರವಾಗಿ ಹೇಳ್ತೀನಿ, ನಾನು KRDCL ಅಧಿಕಾರಿ ಕೂಡ ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿಲ್ಲ, ಗುಣಮಟ್ಟದ ಬಗ್ಗೆ ಯಾವುದೇ ಯೋಚನೆ ಮಾಡಿಲ್ಲ. ಕ್ವಾರಿ ಮಣ್ಣು ಅಂತ ಹೇಳ್ತಾ ಇದಾರೆ. ಇದು ನೋಡಿ CC ಹಂಗೆ ಇದೆ. ಇದು ಒಬ್ಬ ಇಂಜಿನಿಯರ್ ಬಂದು ಲಾರಿ ಅನ್ಲೋಡ್ ಮಾಡಿದ್ರೆ ಇದು ಕ್ವಾರಿ ಮಣ್ಣು ಅಂತ ಹೇಳ್ತಾ ಇದಾರೆ ಅವರು. ಈ ತರ ಅಲ್ಲಿನೂ ಇದೆ. ಇಲ್ಲೆಲ್ಲ CC ಇದೆ, ಕಲ್ಲುಗಳಿದಾವೆ, ಚಪ್ಪಲಿ ಇದಾವೆ, ಪ್ಲಾಸ್ಟಿಕ್ ಐತಿ. ಇರೋಂಥ ವೇಸ್ಟ್ ನಾರ್ಮಲ್ ಆಗಿ ಸಮಾಜದಲ್ಲಿರೋಂಥ ತ್ಯಾಜ್ಯ ಎಲ್ಲ ಇಲ್ಲೇ ಐತಿ. ಇಡೀ ನಗರದಲ್ಲಿ ನಿರ್ವಹಿಸ್ತಕ್ಕಂಥ ರಸ್ತೆ ಎಲ್ಲವೂ ಕೂಡ ಇದೇ ರೀತಿ ಮಾಡ್ಯಾರ. ಇದು ತನಿಖೆ ಆಗೋವರೆಗೂ ರಸ್ತೆ ಮುಂದುವರಿಬಾರದು. ನಗರದಲ್ಲಿ ಎಲ್ಲಾ ಕಾಮಗಾರಿಗಳನ್ನು ನಿಲ್ಲಿಸ್ಬೇಕು ಇಲ್ಲಿ ನಗರದಲ್ಲಿ. ಈ ಭ್ರಷ್ಟ KRDCL ಅಧಿಕಾರಿಗಳು ಇಲ್ಲಿ ಬರ್ಬೇಕು. ಭ್ರಷ್ಟ ಎಷ್ಟು ಮಂದಿ ಆದ್ರೆ ಅಷ್ಟು ಮಂದಿ ಇಲ್ಲಿ ಬಂದು ನಿಂತು ನೋಡ್ಬೇಕು. ಇದನ್ನ ತನಿಖೆ ಮಾಡಲಿಲ್ಲ ಅಂದ್ರೆ ನಾವು ಬಿಡೋದಲ್ಲ ಊರಾಗ. ಇವತ್ತು ಜನರ ತಾಳ್ಮೆ ಒಂದು ಪರೀಕ್ಷೆ ಮಾಡ್ತಾರೆ. ಇದು ಬೇರೆ ಕಡೆ ಅಲ್ಲಿ ಮುಂದ್ಗಡೆ ತೆಗೆದ್ರ ಮಣ್ಣನ್ನ ತಗೊಂಬಂದು ಇಲ್ಲೇ ಹಾಕಾಕತ್ತಾರ, ಇಲ್ಲೇ ತಗೊಂಡೋಗಿ ಅಲ್ಲೇ ಹಾಕಾಕತ್ತಾರ. ಡ್ರೈನೇಜ್ ತೆಗೆದ್ರೆ ಅದ್ರ ಮೇಲೆ ಮಾಡಿರೋಂಥ CC ತೆಗೆದು ತಗೊಂಬಂದು ಇಲ್ಲೇ ಹಂಗೆ ಹಾಕಾಕತ್ತಾರ ಅವರು. ಇವತ್ತು ಈ ರಸ್ತೆ ನಿರ್ಮಾಣಕ್ಕೆ ಕೊಟ್ಟಿರೋದು 1 ಕಿಲೋಮೀಟರ್ಗೆ 14 ಕೋಟಿ ರೂಪಾಯಿ ಇವ್ರಿಗೆ ಕೊಟ್ಟಿರೋದು. 1 ರೂಪಾಯಿ 2 ರೂಪಾಯಿ ಅಲ್ಲ, 14 ಕೋಟಿಗೆ 1 ಕಿಲೋಮೀಟರ್ ಮಾಡ್ಬೇಕಂತೇಳಿ ಇವ್ರಿಗೆ ದುಡ್ಡು ಕೊಟ್ರೆ ಇವ್ರೇನೋ ದುಡ್ಡು ಲೂಟಿ ಹೊಡೆದು ಆ ಕಡೆ ಮಣ್ಣು ತಂದು ಈ ಕಡೆ ಹಾಕೋದು, ಹಳೆ ಡಾಂಬರ್ ತಗೊಂಡೋಗಿ ಅದನ್ನೇ ಕರಿಸ್ಕೊಂಬರೋದು, ಮತ್ತೆ ಹಾಕೋದು. ಈ ಕೆಲಸದಿಂದ, ಈ ಕಳಪೆ ಕಾಮಗಾರಿಯಿಂದ ಮಾನವಿ ನಗರದಲ್ಲಿ ರಸ್ತೆ ಎಷ್ಟು ವರ್ಷ ಬಾಳಿಕೆ ಬರ್ತದ? ಜನರ ಜೀವನ ಏನು, ಜನರ ಗುಣಮಟ್ಟ ಏನು, ಅಭಿವೃದ್ಧಿ ಎಲ್ಲಿಂದ ಆಗ್ತದೆ? ಇಲ್ಲಿ ಶಾಸಕರು ಯಾರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಶಾಸಕರು ಏನೋ ಗೊತ್ತಿಲ್ಲ. ಅಲ್ಲಿ ಸಿಂಧೂರು ಬಾದರ್ಲಿ ಅಂಬರಗೌಡರು ರಸ್ತೆ ಮೇಲೆ ಬಂದು ನಿಂತು ಎಲ್ಲ ನೋಡ್ತಾರ. ಈ ಪಕ್ಕ ತಾಲೂಕಿನ ನಮ್ಮ ತಾಲೂಕಿನ ಶಾಸಕರು ಬಂದು ಒಂದ್ ದಿವಸ ಕೂಡ ಈ ರಸ್ತೆ ನೋಡಿದ್ದು ಉದಾಹರಣೆಗಳಿಲ್ಲ ಇವತ್ತಿನವರೆಗೂ ಕೂಡ. ಇಷ್ಟು ಕೋಟಿ, ಸುಮಾರು 1500 ಕೋಟಿ ಕೆಲಸ ನಡೀತಾ ಇದೆ ಇವತ್ತು ನಮ್ಮ ಮಾನವಿ ತಾಲೂಕು, ಸಿಂಧೂರು ತಾಲೂಕು ಸೇರಿಸಿ. ಇವತ್ತಿಗೂ ಕೂಡ ಶಾಸಕರು ಒಂದೇ ಒಂದು ಕಾಮಗಾರಿ ಹತ್ರ ಬಂದು ವೀಕ್ಷಣೆ ಮಾಡಿದ್ದು ನಾವ್ಯಾರು ಕೂಡ ನೋಡಿಲ್ಲ. ಗಾಂಧಿನಗರ ಸಿಂಧನೂರು ತಾಲೂಕಿನವರೆಗೆ ಈ ನಡೀತಕ್ಕಂಥ 23 ಕಿಲೋಮೀಟರ್ ರಾಜ್ಯ ಹೆದ್ದಾರಿನ ಮೇಲ್ದರ್ಜೆಗೆ ಏರಿಸಿರ್ತಕ್ಕಂಥ ಈ ರಸ್ತೆ ನಿರ್ಮಾಣದಲ್ಲಿ ಸಂಪೂರ್ಣ ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಕಾಣಬಹುದು. ಯಾವ ಕಾರಣ ಅಂದರೆ ಇಲ್ಲಿ ನಾವು ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ, ಈ ಮರಮ್ಮು ಕ್ವಾರಿಲಿಂದ ತಂದಿರುವಂಥ ಒಬ್ಬ ಇಂಜಿನಿಯರ್ ಹೇಳ್ತಾ ಇದ್ದಾರೆ. ಕ್ವಾರಿಲಿಂದಲ್ಲ, ಯಾವುದೋ ಒಂದು ವೇಸ್ಟೇಜ್ ಬೇರೆ ಕಡೆಗೆ ತೋಡಿದಂಥ ಮಣ್ಣನ್ನು ತಂದು ಇಲ್ಲಿ ಹಾಕಿ ಇಲ್ಲಿ ಬಿಡ್ತಾ ಇದ್ದಾರೆ. ಇದು ಯಾವುದೇ ಗುಣಮಟ್ಟ ಇಲ್ಲ. ಸಂಪೂರ್ಣ ಮಾನ್ವಿ ಪಟ್ಟಣದಲ್ಲಿ ನಡೆದಂಥ ಕಾಮಗಾರಿ ಸಂಪೂರ್ಣ ಕಳಪೆ ಗುಣಮಟ್ಟದಿಂದ ಕೂಡಿದೆ. ಇದಕ್ಕೆ ಸಂಬಂಧಿಸಿದ KRDC ಅಧಿಕಾರಿಗಳು ಸಹ ಇವತ್ತಿನ ಈ ಒಂದು ಕಾಮಗಾರಿಗಳ ನಡೆಯುವ ಸಮಯದಲ್ಲಿ ಅವರ ಉಪಸ್ಥಿತಿನೇ ಇಲ್ಲ. ಅವರ ಅನುಪಸ್ಥಿತಿಯಲ್ಲೇ ಈ ಒಂದು ಕಾಮಗಾರಿ ನಡೆದಿದೆ. ನಾವು ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿನ ಜಿಲ್ಲಾಧಿಕಾರಿಗಳಿಗೆ ಮಾಜಿ ಶಾಸಕರಾದ ಗಂಗಾಧರ ನಾಯಕರ ನೇತೃತ್ವದಲ್ಲಿ ಒಂದು ದೂರವಾಣಿ ಸಲ್ಲಿಸಿದ್ವಿ. ಇದ್ರ ಬಗ್ಗೆ ಏನೇನು ಉನ್ನತಿಗಳಿದ್ದೇವೆ, ರಸ್ತೆಗೆ ಸಂಬಂಧಪಟ್ಟಂತೆ ಎಲ್ಲ ವಿಶ್ಲೇಷಣೆಯನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ತಿಳಿಸ್ತಾ ಅವರು ನಮ್ಮ ಒಂದು ದೂರವಾಣಿಗೆ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಳ್ಳಲಿಲ್ಲ, ಯಾವುದೇ ರೀತಿ ತನಿಖೆಗೊಳಪಡಿಸಿಲ್ಲ. ನಮ್ಮ ದೂರವಾಣಿ ಏನಪ್ಪ ಅಂದ್ರೆ ಡಸ್ಟ್ಬಿನ್ಗೆ ಹಾಕಿರ್ತಾರೆ. ಇಂಥ ಒಂದು ಜಿಲ್ಲಾಧಿಕಾರಿಗಳೇ ಈ ಒಂದು ಮಾಜಿ ಶಾಸಕರ ಒಂದು ದೂರವಾಣಿಗೆ ಒಂದು ಪರಿಶೀಲನೆ ಮಾಡದೇ ಇರುವುದು ನೋಡಿದ್ರೆ ಇವತ್ತು ಯಾವ ಮಟ್ಟದಲ್ಲಿ ಕಳಪೆ ಕಾಮಗಾರಿ ಆಗಿದೆ ನಾವು ಕಾಣಬಹುದು. ಸಂಬಂಧಪಟ್ಟಂಗೆ ಮಾನವಿ ತಾಲೂಕಿಗೆ, ಮಾನವಿ ಪಟ್ಟಣಕ್ಕೆ ಮಾಜಿ ಸಚಿವರಾಗಿರ್ತಕ್ಕಂಥ ಪುಟ್ಟರಾಜ್ ಅವರು ಈ ಎಲ್ಲ ನಡೀತಕ್ಕಂಥ ಅವ್ಯವಹಾರದ ಬಗ್ಗೆ, ಕಳಪೆ ಗುಣಮಟ್ಟದ ರಸ್ತೆ ಬಗ್ಗೆ ಮಾಹಿತಿ ಇದ್ದರೂ ಸಹಿತ ಒಂದು ದಿನ ಆದರೂ ಒಬ್ಬ ಅಧಿಕಾರಿ ಕರೆದು ಇದು ಯಾವ ಮಟ್ಟದಲ್ಲಿ ಐತೆ ಎಂಬುದ್ರ ಬಗ್ಗೆ ಪರಿಶೀಲನೆಯನ್ನು ಮಾಡೇ ಇಲ್ಲ. ಏನನ್ನ ಕೇಳಿ ಅವ್ರು ಟೋಲ್ ಟ್ಯಾಕ್ಸ್ ಐತೆ, ಅದು 13 ವರ್ಷ ಐತೆ, ಅವ್ರು ಮೇಂಟೈನ್ ಮಾಡ್ತಾರೆ, ನಿಮ್ಗೆ ಯಾಕಂಬ ಲೆಕ್ಕಕ್ಕೆ ಬೇಜವಾಬ್ದಾರಿಲಿಂದ ಮಾತಾಡ್ತಾ ಇದ್ದಾರೆ. ಹಿಂಗಾಗಿ ಈ ಮಾನವಿ ಕ್ಷೇತ್ರದಲ್ಲಿ ಏನಾಗೈತಪ್ಪ ಅಂದರೆ ಅಧಿಕಾರಿಗಳು, ಶಾಸಕರು, ಸಚಿವರು ಇನ್ನೂ ಇಲ್ಲದಂತಾಗಿದೆ. ಇವತ್ತು ಯಾವುದೇ ಒಬ್ಬ ಅಧಿಕಾರಿ ಇವತ್ತು ಆಡಳಿತ ಯಂತ್ರದಲ್ಲಿ ಇವರ ಆಡಳಿತದಲ್ಲಿ ಯಾವುದೇ ರೀತಿ ಗುಣಮಟ್ಟ ಕಾಪಾಡಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಹೊಂದಿರಬೇಕಂತ ಅಧಿಕಾರಿಗಳು ಇವತ್ತು ಕಾಣ್ತಾ ಇಲ್ಲ. ಇವತ್ತು ಯಾವುದೇ ಇಲಾಖೆಗೆ ಹೋದ್ರೂ ಸಹಿತ ಬೇಜವಾಬ್ದಾರಿ ಅಧಿಕಾರಿಗಳು, ಬೇಜವಾಬ್ದಾರಿ ಗುತ್ತಿಗೆದಾರಗಳು ಈ ರೀತಿ ಅಭಿವೃದ್ಧಿಯಲ್ಲಿ ಸಂಪೂರ್ಣ ಶೂನ್ಯಗೊಂಡಿದೆ ಮಾನ್ವಿ. ಇವತ್ತು ಮಾಜಿ ಶಾಸಕರು 3 ಸಲ ಬಂದಿದ್ದಾರೆ. ಶಾಸಕ ಹಂಪನಗೌಡರು ಇವರು ಅಂಪಯ್ಯ ನಾಯಕ್ ಇವರು 3 ಸಲ ಗೆದ್ದಿದ್ದಾರೆ. ಆದರೆ ಅಭಿವೃದ್ಧಿಯಲ್ಲಿ ಇವರು ಸಾಧನೆ ಮಾತ್ರ ಶೂನ್ಯ. ಮಾಜಿ ಸಚಿವರಾಗಿರ್ತಕ್ಕಂಥ ಬೋಸರಾಜ್ ಸಾಹೇಬರು ಹೇಳ್ತಾರೆ, ಇವತ್ತು ನಾನು 50 ವರ್ಷ ರಾಜಕೀಯ ಮಾಡಿದಂಥ ಇವರು ಅಭಿವೃದ್ಧಿ ಏನಿದೆ, ಅಭಿವೃದ್ಧಿ ಹೆಸರಿನಲ್ಲಿ ಬರೀ ಲೂಟಿ ಮಾಡಿದ್ದಾರೆ ಹೊರತು ಇವ್ರು ಯಾವುದೇ ರೀತಿ ಮಾಡಿಲ್ಲ.
ಸಾರ್ವಜನಿಕರ ರಸ್ತೆ ಅಭಿವೃದ್ಧಿ ವಿಚಾರದಲ್ಲಿ ಸಂಪೂರ್ಣ ಶೂನ್ಯಗೊಂಡಿದೆ. ಈ ಒಂದು ಕಳಪೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿರ್ತಕ್ಕಂಥ ಎಲ್ಲ ಅಧಿಕಾರಿಗಳ ಬರಬೇಕು, ಇದ್ರ ಬಗ್ಗೆ ಪರಿಶೀಲನೆ ಮಾಡಬೇಕು. DIDC ಜಿಲ್ಲಾಧಿಕಾರಿಗಳಿಗೆ ನಾವು ಈ ಒಂದು ಬಿಜೆಪಿ ಪಕ್ಷದಿಂದ ಈ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ ಅಂತ ನಾವು ಹೇಳ್ತೇವೆ. ಒಂದು ವೇಳೆ ಅಧಿಕಾರಿಗಳು ಯಾವುದೇ ರೀತಿ ಕ್ರಮ ಕೈಗೊಳ್ಳದಿದ್ರೆ ಮುಂದಿನ ದಿನಗಳಲ್ಲಿ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾದಂಥ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.